ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಈ ದಿನ ದೇವರು ನಮಗೆ ಒಳ್ಳೆಯ ದಿನವನ್ನಾಗಿ ಕೊಟ್ಟಿದ್ದಾನೆ. ಆತನನ್ನು ಆರಾಧಿಸುವವರು ಇಂಥವರೆಂಬುದು, ಆತನನ್ನು ಆರಾಧನೆಗೆ ಅದು ಯೋಗ್ಯವಾದ ಆರಾಧನೆ ಆಗಬೇಕೆಂಬುದು ಯೇಸು ಕ್ರಿಸ್ತನು ನಮ್ಮನ್ನು ನಾವು ನೋಡ್ತೇವೆ. ನಾವು ಎಲ್ಲೆಲ್ಲಿ ಇರ್ಬೋದು, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಗಳಲ್ಲಿ ನೋಡ್ತಿರ್ಬೋದು, ಆದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿದ. ಯೇಸು ಕ್ರಿಸ್ತನು ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಆತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ಅದಕ್ಕೆ ಮೊದಲಾಗಿ ನಾವು ಜೋರಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಆತನಿಗೆ ಜಯಘೋಷಣ ಮಾಡೋಣ. ನಾವು ಆರಾಧನೆಗೆ ನಾವು ಈ ಸಮಯದಲ್ಲಿ ಹೋಗ್ತಾ ಇದ್ದೇವೆ. ಆರಾಧನೆಗೆ ಮುಂಚೆ ನಾವು ವಾಕ್ಯದ ಮುಖಾಂತರ ನೋಡೋದಾದರೆ 112ನೇ ಕೀರ್ತನೆಯಲ್ಲಿ ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳನ್ನು ಅತ್ಯಾನಂದ ಪಡನು, ಅವನೇ ಧನ್ಯನು. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವುದು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು, ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಆಮೇಲೆ ದೇವರ ವಾಕ್ಯದಿಂದ ನಾವು ನೋಡಿದ್ದೇವೆ ಈ ಸಮಯದಲ್ಲಿ ದೇವರ ಆಜ್ಞೆಗಳನ್ನು ಅತ್ಯಾನಂದ ಪಟ್ಟು ನಾವು ನೋಡ್ತೀವಿ. ನಾನಾ ಜನರು ಯಾವ ರೀತಿಯಲ್ಲಿ ಇವತ್ತು ಖುಷಿ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಯಾವುದರಲ್ಲೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ದೇವರು ಇವತ್ತು ನಮಗೆ ಹೇಳ್ತಾನೆ, ದೇವರ ವಾಕ್ಯದಲ್ಲಿ, ದೇವರ ಆಜ್ಞೆಯಲ್ಲಿ ನಾವು ಯಾವಾಗ ಆನಂದ ಪಡ್ತೇವೋ ಅಥವಾ ಆತನನ್ನು ಆರಾಧಿಸಿಕೊಂಡು ನಾವು, ಹೌದು ನನ್ನ ಸೃಷ್ಟಿಕರ್ತನು ನನ್ನನ್ನು ಆತನ ಸಾರೂಪ್ಯದಲ್ಲಿ ಉಂಟು ಮಾಡಿದ್ದಾನೆ, ಎಲ್ಲ ಆತನ ವರ್ಣನೆ ಮಾಡ್ತಾ ಆತನ ಸ್ತುತಿಸುತ್ತಾ ನಾವು ಸಂತೋಷ ಪಡುವಾಗ ದೇವರ ವಾಕ್ಯ ಹೇಳ್ತದೆ, ಅವನ ವಂಶವು ಶುಭ ಹೊಂದುವುದೆಂಬುದು. ನಮ್ಮ ವಂಶ ಶುಭ ಹೊಂದಬೇಕಾದರೆ, ನಮ್ಮೆಲ್ಲರ ವಂಶವು ಉದ್ಧಾರ ಆಗಬೇಕಾದರೆ, ನಾವೆಲ್ಲರೂ ತಲೆ ಎತ್ತಿ ನಡೆಯಬೇಕಾದರೆ ನಾವು ಕರ್ತನಲ್ಲಿ ಸಂತೋಷಿಸುವರಾಗಬೇಕೆಂಬುದು ದೇವರ ವಾಕ್ಯ ಹೇಳ್ತದೆ. ಯಾವಾಗ ಕರ್ತನಲ್ಲಿ ನಾವು ಸಂತೋಷಿಸ್ತೇವೋ, ಕರ್ತನಲ್ಲಿ ನಾವು ಆನಂದ ಪಡ್ತೇವೋ, ಅಥವಾ ಕರ್ತನಲ್ಲಿ ಆತ್ಮಭರಿತರಾಗಿ ನಾವು ಆರಾಧನೆ ಮಾಡ್ತೇವೋ, ಆಗ ನೋಡ್ತೇವೆ ದೇವರು ನಮ್ಮನ್ನು ಒಂದು ಹಂತವಾಗಿ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾಕಂದರೆ ನಾನು ಅನೇಕ ಕಡೆಯಲ್ಲಿ ಉದ್ಧಾರ ಮೂಢನ ಅಥವಾ ಪಡುವನಿಂದ ಬರುವುದಿಲ್ಲ, ಉದ್ಧಾರವು ಯೆಹೋವನಿಂದಲೇ. ನಮ್ಮ ಸೃಷ್ಟಿಕರ್ತನು ಆತನು ಅಗಮ್ಯದ ಬೆಳಕಿನಲ್ಲಿ ವಾಸಿಸುವಂಥದ್ರು, ತಂದೆಯ ಬಲಪಾಶಲಿದ್ದಕ್ಕೂ ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥ ದೇವರಿದ್ದಾನೆ. ಆತನಲ್ಲಿ ನಾವು ಭರವಸೆ ಇಡುವುದರೆ, ಆತನನ್ನು ನೋಡಿದರೆ ನಾವು ನೋಡ್ತೇವೆ ಯಥಾರ್ಥರಿಗೆ ಕತ್ತಲಲ್ಲಿ ಜ್ಯೋತಿ ಮೂಡುವುದು. ಹೌದು, ಯಥಾರ್ಥ ರೀತಿಯಲ್ಲಿ ನಾವು ಪರಿಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು, ನಮ್ಮ ಶರೀರದ ಒಂದೊಂದು ಅಂಗಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಆರಾಧಿಸಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಆರಾಧನೆ ಆತನಿಗೆ ಮೆಚ್ಚುತ್ತದೆ. ಆತನ ಅಲ್ಲಿಂದ ಇಳಿದು ಬರ್ತಾನೆ, ಆತನ ಆ ಒಂದು ನಮ್ಮ ಮಧ್ಯದಲ್ಲಿ ಆತನ ಚಲಿಸ್ತಾನೆ, ಆತನ ಪ್ರಸನ್ನ ನಮ್ಮ ತುಂಬಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ಆರಾಧನೆ ಹೋಗುವ ಮುಂಚೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ದೇವಾ, ನಮ್ಮ ಜೀವಿತದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ನೀನು ಚಲಿಸು, ನಮ್ಮ ಕುಟುಂಬದಲ್ಲಿ ನೀನು ಚಲಿಸು, ನನ್ನ ವ್ಯಕ್ತಿಗತ ಜೀವಿತದಲ್ಲಿ ನೀನು ಚಲಿಸು ಎಂಬುದು ನಾವು ಪ್ರಾರ್ಥನೆ ಮಾಡೋ ಈ ಸಮಯದಲ್ಲಿ. ಸ್ವರ್ಗೀಯ ನಮ್ಮ ತಂದೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮನೇ, ದೇವಾ, ಈ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದೆ ಪರಿಪೂರ್ಣವಾಗಿ ನಿನ್ನ ಆರಾಧಿಸೋಕ್ಕೋಸ್ಕರ ನಿನ್ನ ವಾಕ್ಯದ ಪ್ರಕಾರ ನಿನ್ನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೋನು ಅವನೆಷ್ಟು ಧನ್ಯನೆಂಬುದು ದೇವ 1ನೇ ಕೀರ್ತನೆ ಉಂಟು. ಹೌದು, ಯಾವಾಗ ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತನೋ, ಆಗಲಿರಲು ಅವನು ಧ್ಯಾನಿಸ್ತೇನೋ ಅವನೆಷ್ಟು ಧನ್ಯನು, ಅವನು ನೀರಿನ ಕಾಲುವೆಗಳ ಬೆಳೆದಿರೋ ಮರದ ಆಗಿರೋನು ಎಂಬುದನ್ನು ವಾಕ್ಯ ಹೇಳ್ತದೆ. ಸ್ವಾಮಿ ದೇವ, ಅದೇ ರೀತಿ ಸ್ವಾಮಿ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಿಕೊಂಡು ನಾವು ಸಂತೋಷ ಪಡಲಿಕ್ಕೆ ನಾವು ಬಂದಿದ್ದೇವೆ. ನಿನ್ನನ್ನು ಘನಪಡಿಸಿಕೊಂಡು ಸ್ತೋತ್ರ ಎಂಬ ಯಜ್ಞಗಳನ್ನು ಅರ್ಪಿಸಿಕೊಂಡು ನಿನ್ನ ನಾಮನ್ನು ಘನಪಡಿಸಿ ಬರುವಾಗ ದೇವ, ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕವು, ನಿನ್ನ ಮಹಿಮೆಯು ನಮ್ಮ ಮಧ್ಯದಲ್ಲಿ ತುಂಬಲ್ಪಡಲಿ. ನಿನ್ನ ಮಹಿಮೆ ನಮ್ಮನ್ನು ತುಂಬಿಸು ದೇವ. ಪ್ರಾರಂಭದ ಕಡತಕ್ಕೆಲ್ಲವನ್ನು ಯೇಸುವೆ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ವ್ಯತ್ಯಾಸವನ್ನು, ಒಂದು ಬದಲವನ್ನು ಕಾಣಲ್ಪಡಲಿ ಪವಿತ್ರಾತ್ಮನೇ. ದೇವ, ನಿನ್ನ ಕಾರ್ಯವು ಒಬ್ಬೊಬ್ಬರ ಕುಟುಂಬಗಳಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡ ತಂದೆ. ಆಮೆನ್. ಥ್ಯಾಂಕ್ ಯು ಗಾಡ್. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಅರ್ಧ ಗಂಟೆ ನಾವು ನೋಡ್ತೇವೆ ಆತನ ಆರಾಧನೆ ಮಾಡಬೇಕು. ದೇವರು ಒಂದು ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾನೆ. ಆದರೆ ಸ್ವಲ್ಪ ಸಮಯ ನಾವು ಈ ದಿನ ದೇವರಿಗೋಸ್ಕರ, ಆರಾಧನೆಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಹೇಳುವ ಆತ್ಮ ಸ್ವರೂಪ ದೇವ, ನನಗೊಂದು ಆಸೆ, ಬೇರೇನು ಬೇಡ, ನೀ ನನ್ನ ಜೀವಿತಕ್ಕೆ ಬೇಕೆಂಬುದು ನಾವು ಆತನನ್ನು ಹಂಬಲಿಸುವಂಥ ನಾವು ಆತನಿಗೆ ಆರಾಧನೆ ಸಲ್ಲಿಸೋಣ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್.
ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನಿನ್ನೆದೆಗೆ ಹೊರಗುವೆನು, ನಿನ್ನ ಮಡಿಲಲ್ಲಿ ಮಲಗುವೆನು, ನಿನ್ನ ಮುಖವ ನೋಡುವೆನು, ನಿನ್ನ ಅಪ್ಪುಗೆಯನ್ನು ನಾ ಕಾಣುವೆನು ಸ್ವಾಮಿ. ಅಪ್ಪ, ನಿನ್ನ ಜೊತೆಯಲ್ಲಿ ನಡೀಲಿಕ್ಕೆ, ನಿನ್ನ ಸ್ವರವನ್ನು ಕೇಳಲಿಕ್ಕೆ, ನಿನ್ನ ಚಿತ್ತದಲ್ಲಿ ನಡೀಲಿಕ್ಕೆ ನಮ್ಮ ನಡೆಸು ಪವಿತ್ರಾತ್ಮನೇ. ನಿನ್ನ ಸ್ವರವಿಲ್ಲದಿದ್ದರೆ, ನಿನ್ನ ದರ್ಶನ ಇಲ್ಲದಿದ್ದರೆ, ನಿನ್ನ ನಡೆಸುವಿಕೆ ಇಲ್ಲದಿದ್ದರೆ ನಾವು ಒಂದು ಕ್ಷಣ ನಡೀಲಿಕ್ಕೆ ಸಾಧ್ಯವಿಲ್ಲ ಪವಿತ್ರಾತ್ಮನೇ. ಎಲ್ಲ ನಿನ್ನ ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ, ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ, ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ, ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇರುವೆನೆಂದು ಹೇಳಿದ ನಮ್ಮ ದೇವರೇ, ಇರುವೆನೆಂದು ಹೇಳಿದ ನಮ್ಮ ದೇವರೇ. ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು, ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು, ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು. ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು, ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇರುವೆನೆಂದು ಹೇಳಿದ ನಮ್ಮ ದೇವರೇ, ಇರುವೆನೆಂದು ಹೇಳಿದ ನಮ್ಮ ದೇವರೇ. ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು, ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿ
ಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಕರ್ತ ಜೀವಾಧಿಪತಿಯು ನೀನು ಸ್ವಾಮಿ. ಜೀವಿತ ಕಾಲವೆಲ್ಲ ಕರ್ತನಪ್ಪ ನಿನ್ನ ನಾಮನ ಸ್ತುತಿಸ್ತೇವೆ. ಸ್ತುತಿಯ ಮಧ್ಯದಲ್ಲಿರುವ ಆತನು, ದೂತರೆಲ್ಲ ಸ್ತುತಿಸುವ ದೇವರಾತನು ಸ್ವಾಮಿ. ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವಾತನು ಸ್ವಾಮಿ. ಅನಾಥರಿಗೆ, ಆಶಯವಿಲ್ಲದರಿಗೆ ನೀನು ಆದರಣದ ದೇವರಾಗಿದೆ ಕರ್ತನಪ್ಪ. ಸೃಷ್ಟಿಕರ್ತ ನೀನೊಬ್ಬನೇ ಸೃಷ್ಟಿಯ ಒಡೆಯನು, ನೀನೊಬ್ಬನೇ ಸೃಷ್ಟಿಯ ಮೂಲನು ಸ್ವಾಮಿ. ನಿನ್ನ ನಾಮವನ್ನು ದೇವ ನಮ್ಮ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ನಾವು ಘನಪಡಿಸ್ತೇವೆ ಸ್ವಾಮಿ. ಕರ್ತನಿಗೆ ಸ್ತೋತ್ರ ಹಲಿತೇವೆ ಸ್ವಾಮಿ. ಹಲ್ಲೆಲೂಯಾ ರಾಜ. ಅಪ್ಪ, ಮನ ಮರುಗುವ ದೇವರು ದೇವ, ನಮ್ಮ ಕಡೆ ಯಾವಾಗಲೂ ಆ ಪರಲೋಕದಿಂದ ಬಾಗಿಕೊಂಡು ನೋಡುತ್ತೆ ಎಂಬುದನ್ನು ವಾಕ್ಯ ಹೇಳ್ತದೆ. ಆತನು ಬಾಗಿಕೊಂಡು ತನ್ನ ಮಕ್ಕಳನ್ನು ನೋಡುವಂತ ದೇವರು, ತನ್ನ ಮಕ್ಕಳನ್ನು ಸಂತೈಸುವಂತ ದೇವರಾಗಿದ್ದಿ. ಅದಕ್ಕೋಸ್ಕರ ಮನ ಮರುಗುವ ದೇವರೇ ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ನೀನು ಯುಕ್ತನ ದೇವರು, ನೀನು ಸರ್ವಶಕ್ತನ ದೇವರು. ನಿನ್ನ ಕರುಣೆಗೆ ಯಾವಾಗಲೂ ಕೊನೆ ಇಲ್ಲ ಸ್ವಾಮಿ. ನಿನ್ನ ಪ್ರೀತಿಗೆ ಮಿತಿ ಇಲ್ಲ. ಅದು ನಿತ್ಯ ನಿರಂತರವಾದ ಪ್ರೀತಿಯಾಗಿದೆ. ಅದು ದಿನ ದಿನವೂ ಅದು ಹೊಸತಾಗಿದೆ. ಪ್ರತಿದಿನ ನಮ್ಮ ಜೀವಿತದಲ್ಲಿ ಅದು ಒಳ್ಳೆದನ್ನು ನಡೆಸುವಂಥದ್ದಾಗಿದೆ ಸ್ವಾಮಿ. ಅದಕ್ಕೋಸ್ಕರ ಮನಸಾರೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗುವ, ಈ ಸಮಯದಲ್ಲಿ ನಾವು ಸ್ತುತಿಸುವ, ಆತನನ್ನು ಕೊಂಡಾಡೋಣ. ನಾವು ಪರಿಪೂರ್ಣವಾಗಿ ಆತನನ್ನು ಘನಪಡಿಸೋಣ. ಆತನು ಮಹಿಮೆಗೆ ಯೋಗ್ಯತೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವರೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯೋಗ್ಯನು ಸರ್ವಶಕ್ತನು, ನೀ ಯೋಗ್ಯನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸತಾಗಿವೆ, ಅವು ದಿನ ದಿನವೂ ಹೊಸತಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನ
ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಸ್ವಾಮಿ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನ ಮರುಗುವಂತ ದೇವರಾಗಿದೆ. ನೀನು ಯುಕ್ತನು ಸ್ವಾಮಿ, ನೀನು ಯುಕ್ತನ ದೇವರು, ನೀನು ಸರ್ವಶಕ್ತನ ದೇವರು ಸ್ವಾಮಿ. ನಿನ್ನ ಕರುಣೆ ಎಂದೆಂದಿಗೂ ಸ್ವಾಮಿ ನಮ್ಮ ಜೀವನದಲ್ಲಿ ತೋರಿಸುವಂತ ದೇವರಾಗಿದೆ. ನೀನು ದಯಾಸಾಗರನು, ನೀನು ಕರುಣಾಸಾಗರನಾಗಿದ್ದುಕೊಂಡು ದೇವ ನಮ್ಮೊಬ್ಬರ ಜೀವಿತದಲ್ಲಿ ಕರುಣೆ ತೋರಿಸುವನಾಗಿದೆ. ಪರಿಶುದ್ಧಾತ್ಮನೇ, ನಮ್ಮೆಲ್ಲ ಹೌದು ಸ್ವಾಮಿ, ಆ ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದ ದೇವರು ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಪರಿಶುದ್ಧಾತ್ಮನೇ. ದೇವನಿಗೆ ಸ್ತೋತ್ರ. ಇನ್ನೊಂದಾರ್ತಿ ನಾವೆಲ್ಲರಿಗೂ ಕೊನೆಯ ಭಾಗದಲ್ಲಿ ನಾವು ಪವಿತ್ರಾತ್ಮ ನಮ್ಮ ಜೀವಿತ ಒಪ್ಪಿಸಿಕೊಡೋಣ. ಪವಿತ್ರಾತ್ಮನೇ ನಮ್ಮ ಮಧ್ಯದಲ್ಲಿ ಚಲಿಸಿ ಎಂಬುದು, ಪವಿತ್ರಾತ್ಮನೇ ನಮ್ಮನ್ನು ಕರ್ಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸೋಕ್ಕೋಸ್ಕರ ನೀನು ಮಾರ್ಗವು ಸತ್ಯವು ಜೀವವುಳ್ಳ ದೇವರೆಂಬುದನ್ನು ನಾವು ಒಪ್ಪಿಸಿಕೊಡ್ತೇವೆ. ಓ ಥ್ಯಾಂಕ್ ಯು ಪವಿತ್ರಾತ್ಮನೇ. ಪವಿತ್ರಾತ್ಮ ನಾವೆಲ್ಲರೂ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಆತನ ಆ ಪ್ರಸನ್ನತೆಗೋಸ್ಕರ, ಆತನ ಆ ಮಹಿಮೆ ಚಲಿಸೋಕ್ಕೋಸ್ಕರ, ಆತನ ಸ್ಪರ್ಶತೆಗೋಸ್ಕರ ನಾವು ಪವಿತ್ರ ಆತ್ಮ, ಪವಿತ್ರಾತ್ಮನೇ ನೀನು ಬಾ, ಪವಿತ್ರಾತ್ಮ ನೀನು ಬಾ ನನ್ನ ಜೀವಿತದಲ್ಲಿ, ಪವಿತ್ರಾತ್ಮ ನೀನು ಬಾ ನಮ್ಮ ಮಧ್ಯದಲ್ಲಿ ಎಂಬುದು ನಾವು ಈ ಸಮಯದಲ್ಲಿ ಆತನನ್ನು ಪವಿತ್ರಾತ್ಮನನ್ನು ಆರಾಧಿಸುವ. पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ। पवित्र आत्मा,
ನಮ್ಮನ್ನು ಒಪ್ಪಿಸಿಕೊಡುತ್ತಾ ಆತನ ಆತ್ಮ ನಡೆಸಲಿಕ್ಕೋಸ್ಕರ ಆತನ ಆತ್ಮಗೋಸ್ಕರ ನಮ್ಮನ್ನು ಈ ಸಮಯದಲ್ಲಿ पवित्र आत्मा यीशु ही मार्ग है, यीशु ही सत्य है, यीशु ही जीवन है, यीशु मेरा प्रभु। सिर्फ तेरे लिए यीशु तेरे लिए, सिर्फ तेरे लिए यीशु तेरे लिए, सिर्फ तेरे लिए यीशु तेरे लिए मैं हाथ उठाता हूँ। पवित्र आत्मा, पवित्र आत्मा मुझे ले जाओ यीशु के चरणों में। पवित्र आत्मा, पवित्र आत्मा, पवित्र आत्मा मुझे ले जाओ यीशु के चरणों में। पवित्र आत्मा सिर्फ तेरे लिए यीशु तेरे लिए, सिर्फ तेरे लिए यीशु तेरे ರಾಜ ನಿನಗಾಗಿಯೇ ಸ್ವಾಮಿ, ನಿನಗಾಗಿಯೇ ನನ್ನ ಪರಿಪೂರ್ಣವಾಗಿ ನಮ್ಮ ನಿನ್ನ ಒಪ್ಪಿಸಿಕೊಡೋಣ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಸ್ವಾಮಿ, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಮ್ಮ ಪರಿಪೂರ್ಣವಾಗಿ ಕೈಗಳನ್ನು ಎತ್ತುತ್ತೇವೆ ಸ್ವಾಮಿ, ನಾವು ಕೈಗಳನ್ನು ಎತ್ತುತ್ತೇವೆ ಸಮಯದಲ್ಲಿ. ಪವಿತ್ರಾತ್ಮನೇ ನಮ್ಮ ಕೈಗಳನ್ನು ಎತ್ತುತ್ತೇವೆ ಸ್ವಾಮಿ. ಪವಿತ್ರ ಆತ್ಮ ಎಂಬುದು ನಿನ್ನ ಪರಿಪೂರ್ಣ ನಾವು ಒಪ್ಪಿಸಿಕೊಡ್ತಾ ರಾಜ ದೇವ ನಮ್ಮ ಮಧ್ಯದಲ್ಲಿ ಚಲಿಸು ಸ್ವಾಮಿ. ನಮ್ಮ ಮಧ್ಯದಲ್ಲಿ ಮಹಿಮೆಯ ಕಾರ್ಯಗಳ ಕರ್ತನಪ್ಪ ನೋಡುವಂತ ಪ್ರತಿಯೊಬ್ಬರ ಕುಟುಂಬದಲ್ಲೂ ನಿನ್ನ ಮಹಿಮೆಯ ಕಾರ್ಯಗಳಾಗಲಿ ಸ್ವಾಮಿ. ಅನೇಕ ಜೀವಿತದಲ್ಲಿ ಬಿಡುಗಡೆಗಳು, ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಅನೇಕರ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ನಿನ್ನ ಕಡೆಗೆ ತಿರುಗಿಸುವೆ ಸ್ವಾಮಿ. ಈ ದೊಡ್ಡ ಕಾರ್ಯವು ಈ ಸಮಯದಲ್ಲಿ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನೇ ನಮ್ಮ ಆರಾಧನೆ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ, ನಮ್ಮ ಆರಾಧನೆ ನೀನು ಮಹಿಮಂದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನ್ನು ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದಸನ್ನಿಧಿಗೆ ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನಲ್ಲಿ ನಾನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಿನ್ನ ಜನಸಂಘ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳು ಪ್ರತಿಯೊಂದು ವಾಕ್ಯಗಳು ನಿನ್ನ ಮಕ್ಕಳ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ರೆವಿಲೇಷನ್ ಚಾಪ್ಟರ್ 1:7. ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿಕೊಳ್ಳುವರು. ಹೌದು, ಹಾಗೆ ಆಗುವುದು, ಆಮೇನ್. ನಾವು ನೋಡ್ತೀವಿ ಪ್ರಕಟಣೆ ಗ್ರಂಥದಲ್ಲಿ ಈ ಯೋಹನನು ಪ್ರೇರೆ ಯೇಸು ಕ್ರಿಸ್ತನ ಬರುವಾಗ ಎಲ್ಲರೂ ನೋಡುತ್ತಾರೆ ಎಂಬುದರಲ್ಲಿ ಹೇಳ್ತಾರೆ. ಇದು ಬರೋಣ ಪ್ರೇರೆ ಎರಡನೇ ಬರೋಣವಾಗಿದೆ. ಈ ಎರಡನೇ ಬರೋಣ ಆಗಬೇಕಾದರೆ ಅದರ ಮೊದಲು 4 ರಪ್ಚರ್ ಆಗಬೇಕು ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಪ್ರೇ. ಅದರಲ್ಲಿ ಮೊದಲನೇ ರಪ್ಚರ್ ಆಗಬೇಕು ಪ್ರೆ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ ಸ್ಟಾರ್ಟ್ ಆಗಬೇಕಾದ್ರೆ ಅದು ಸಭೆಯ ಎತ್ತರ ಪಡಬೇಕೆ. ಅದು ಆದ ನಂತರ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ಗಳು ಪ್ರಾರಂಭವಾಗುತ್ತೆ. ಅಲ್ಲಿ 3 ರಪ್ಚರ್ ಆದ ನಂತರ ಕಡೆಗೆ ಯೇಸು ಕ್ರಿಸ್ತನು ಬರುವಾಗ ಈ ಪ್ರೊಫೆಸಿ ಫುಲ್ಫಿಲ್ ಆಗ್ತಾಯಿದೆ. ಅದ್ರ ಬಗ್ಗೆ ನಾವು ನೋಡಪ್ರೆ. ಮೊದಲನೇ ರಪ್ಚರ್ ಆಗಿದೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು ತನ್ನ ಭಕ್ತರಿಗೋಸ್ಕರವ ಇದು
7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಪ್ರಾರಂಭ ಆಗುವ ರ್ಯಾಪ್ಚರ್ ಆಗಿದೆ. ಇದು ಆದ ಕೂಡಲೇ ಪ್ರಿಯರೇ 7 ವರ್ಷದ ಸಂಕಟಗಳು ಅಥವಾ ಟ್ರಿಬ್ಯುಲೇಷನ್ ಪೀರಿಯಡ್ ಪ್ರಾರಂಭ ಆಗ್ತದೆ. ಅದಕ್ಕೆ ದೇವರ ವಾಕ್ಯದ ಮುಖಾಂತರ ನೋಡೋಣ. 1 ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 51 ಮತ್ತು 52ನೇ ವಾಕ್ಯ. 1 Corinthians chapter 15 verse 51 and 52. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಅದೇ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಾಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಾಡುವೆವು. ಇಲ್ಲಿ ಅಪೊಸ್ತಲನು ಇಂಗ್ಲಿಷ್ ರ್ಯಾಪ್ಚರ್ ಪದ ಕಂಡ ಮಾರ್ಪಾಡುವಿಕೆ ಎಂಬುದು ಹೇಳ್ತಾರೆ. ಇದು ಆದ ನಂತರವೇ 7 ವರ್ಷದ ಸಂಕಟಗಳು ಅಥವಾ ಮಾಸಗಳ ಪ್ರಾರಂಭದ ಇಂಗ್ಲಿಷ್ ಟ್ರಿಬ್ಯುಲೇಷನ್ ಪೀರಿಯಡ್ ಇದು ಆದ ನಂತರ ಆ ಪ್ರಕಟ 1ನೇ 7ನೇ ವಾಕ್ಯದ ಯೇಸು ಕ್ರಿಸ್ತನು ಎಲ್ಲರೂ ಕಾಣುವ ರೀತಿಯಲ್ಲಿ ಪರಲೋಕದಲ್ಲಿ ಇಳಿದು ಅದು 2ನೇ ಬರೋಣವಾಗಿದೆ. ಹಾಗಾದರೆ ಇದಕ್ಕೆ ರಾಪ್ಚರ್ ಅಥವಾ ಮಾರ್ಪಾಡುವಿಕೆ ಇದು ಯಾವ ಮೂಮೆಂಟಲ್ಲಿಯೂ ಆಗಬಹುದು. ಈಗ ಆದರೆ ಜೀವಂತ ಮೊದಲು ಯೇಸು ಕ್ರಿಸ್ತನ ನಂಬಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಜೀವನದಲ್ಲಿದ್ದವರು ಒಂದು ಕ್ಷಣದಲ್ಲಿ ರೆಪ್ಪೆ ಬರೆ ಮಾರ್ಪಾಡುತ್ತಾರೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಈ ಇದರಲ್ಲಿ ಪಾಲುಗಾರರಾಗಬೇಕಾದರೆ ಪರಿಶುದ್ಧರು ಜೀವಿಸುವುದು ಅತಿ ಪ್ರಾಮುಖ್ಯ ಉಂಟು. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಎಫೆಸ 5:27. ಅದನ್ನು ಕಲಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮೂಲದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಪ್ರೇರೆ ಈ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆ ಅಥವಾ ಈ ರ್ಯಾಪ್ಚರ್ ಈ ಮಾರ್ಪಾಡುವಿಕೆ ಇಲ್ಲಿ ಪಾಲುಗಾರರಾಗಬೇಕಾದ್ರೆ ಪರಿಶುದ್ಧರಾಗಿ ಜೀವಿಸೋದು ಅತಿ ಪ್ರಾಮುಖ್ಯ. ಇಲ್ಲಿ ನೋಡ್ತೇವೆ ಅಪೊಸ್ತಲ ಪೌಲನು ಹೇಳ್ತಾನೆ, ಒಬ್ಬ ವಿಶ್ವಾಸಿ ಪ್ರೇರೆ ಆ ರ್ಯಾಪ್ಚರ್ ಪಾಲು ಅವನು ಯೇಸು ಕ್ರಿಸ್ತನ ನಂಬಿಕೆ ಇಡುವನಾಗಬೇಕು. ಫಸ್ಟ್ ನೀರಲ್ಲಿ ಮುಳುಗಿ ದೇಶ ತೆಗೆದುಕೊಳ್ಳಬೇಕು. ಸೆಕೆಂಡ್ ಅವನು ಥರ್ಡ್ ಪ್ರತಿ ಅದು ತಪ್ಪದೆ ಅವನು ಸಭೆಗೆ ಅಪೊಸ್ತಲ ಬೋಧನೆಯನ್ನು ಕೊಡುವಂಥ ಸಭೆಗೆ ನೀರಿನ ದೀಕ್ಷಾನ ತೆಗೆದುಕೊಂಡು ಆ ಸಭೆಗೆ ಅವನು ನಂಬಿಕಸ್ಥನಾಗಿ ಬರಬೇಕು. ಫೋರ್ತು ಆಗಿದೆ ಅವನು ಆ ಸಭೆಯಲ್ಲಿ ಕೊಡಲ್ಪಟ್ಟ ವಾಕ್ಯೋಪದ ಕೇಳಿ ಅದಕ್ಕೆ ವಿಧೇಯನಾಗಬೇಕು. ಯಾಕಂದರೆ ದೇವರ ಆತ್ಮವನ್ನು ದೇವರ ಸೇವಕರು ಕೊಡುವಂಥ ಈ ಉಪದೇಶಗಳು ಯಾರು ಕೇಳಿ ಯಾರು ವಿಧೇಯರಾಗ್ತಾರೆ ಆ ಉಪದೇಶ ಏನ್ಬಿಡ್ತದೆ ವಿಧೇಯರಾದವರಿಗೆ ಅವರನ್ನು ಕಲಂಕ ಸುಖದ ಕನ್ನಿಕೋಪದಲ್ಲಿ ಮಾಡಿ ಯೇಸು ಕ್ರಿಸ್ತನ ರ್ಯಾಪ್ಚರ್ಗೆ ಅದು ಸಿದ್ಧ ಮಾಡ್ತದೆ ಎಂಬುದು ಅಪೊಸ್ತಲ ಪೌಲನು ಹೇಳ್ತಾನೆ. ಇವತ್ತು ಈ ಟಿ ವಿ ಮಧ್ಯೆ ಕೇಳುವಂಥ ಸಂದೇಶದಲ್ಲಿ ಪವಿತ್ರಾತ್ಮನ ಶಕ್ತಿ ಅಡಕವಾಗಿದೆ, ಪವಿತ್ರ ಅಭಿಷೇಕ ಅಡಕವಾಗಿದೆ. ಅಪೊಸ್ತಲ ಪೌಲನು ಹೇಳ್ತಾನೆ, ಯಾರು ಈ ವಾಕ್ಯದ ಕೇಳುತ್ತೀರೋ ನೀವು ಮತ್ತು ವಿಧೇಯರಾಗ್ತಿರೋ ಈ ವಾಕ್ಯಕ್ಕೆ ವಿಧೇಯರಾಗುವಾಗ ಅಪೊಸ್ತಲ ಪೌಲನು ಹೇಳ್ತಾನೆ ಅದನ್ನು ಕಲಂಕ ಸುಕ್ಕು ಮುಂತೊಂದಿಲ್ಲದ ಕನ್ನಿಕೆ ಎಂಬಂತೆ ಪರಿಶುದ್ಧವು ನಿರ್ದೋಷ ಸಭೆಯನ್ನಾಗಿ ಅದು ನಿಮ್ಮನ್ನು ಪವಿತ್ರಾತ್ಮನು ಆ ಯೇಸು ಕ್ರಿಸ್ತನು ನಿಮ್ಮನ್ನು ಸಿದ್ಧಪಡಿಸ್ತಾನೆ. ಅಂಥವರು ಮಾತ್ರ ಈ ರ್ಯಾಪ್ಚರ್ನಲ್ಲಿ ಈ ಮಾರ್ಪಾಡುವಿಕೆಯಲ್ಲಿ ಪಾಲುಗಾರರಾಗುತ್ತಾರೆ. ಒಂದು ವೇಳೆ ಯಾರು ಪರಿಶುದ್ಧರ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ದೇವರ ವಾಕ್ಯ ಬಿದ್ರಾಗುವುದಿಲ್ಲ, ಯೇಸು ಕ್ರಿಸ್ತನ ನಂಬಿಕೆ ಇಡುವುದಿಲ್ಲ, ನಿರ್ಮೂಲ ನಿಂತ್ಕೊಳ್ಳುವುದಿಲ್ಲ, ತನ್ನ ಸಭೆಗೆ ಬರುವುದಿಲ್ಲ, ಈ ಎಲ್ಲ ಕ್ಯಾರೆಕ್ಟರ್ ಅವರಲ್ಲಿ ಇಲ್ಲದಿದ್ದರೆ ಈ ರ್ಯಾಪ್ಚರ್ನ ಪಾಲುಗಾರ ಆಗದೆ ಅವನು ಕೈ ಬಿಡಲ್ಪಡುತ್ತಾನೆ. ಕೈ ಬಿಡಲ್ಪಟ್ಟ ನಂತರ 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ನಲ್ಲಿ ಅವನು ಹಾದು ಹೋಗಬೇಕು. ಅದರಲ್ಲಿ 3 ರ್ಯಾಪ್ಚರ್ಗಳು ಉಂಟು ಪ್ರೇರೆ, ಅದು ನಂತರ ಎಕ್ಸ್ಪ್ಲೇನ್ ಆಗದೆ. ನಿಮಗೆ ಈ ರ್ಯಾಪ್ಚರ್ ಬೇಕಾ ಪ್ರೇರೆ? ಟ್ರಿಬ್ಯುಲೇಷನ್ ಪೀರಿಯಡ್ ಹೋಗಬೇಕಾದ್ರೆ ನೀವು ದೇವರ ವಾಕ್ಯ ವಿಧೇಯರಾಗಿ ನಡೆಯುವುದು, ಪರಿಶುದ್ಧರ ಜೀವನ ಮಾಡೋದು, ಕರ್ತನ ಸಭೆಗೆ ನಂಬಿಕಸ್ಥರಾಗಿರೋದು ಅತಿ ಪ್ರಾಮುಖ್ಯವಾಗಿದೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ ಪ್ರೇರೆ ರ್ಯಾಪ್ಚರ್ ಬಗ್ಗೆ. 1ನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. 1 John chapter 4:15-17. ಸಹೋದರರೇ, ನಿದ್ರೆ ಹೋಗುವ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವೆನೆಂದು ನಂಬಬೇಕಲ್ಲವೇ? ನಮ್ಮ ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದಿಲ್ಲ. ಕರ್ತನ ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ
ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನಗೆ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಅತಿ ಸ್ಪಷ್ಟವಾಗಿ ಹೇಳ್ತಾರೆ ಪ್ರೆ, ಈ ರ್ಯಾಪ್ಚರಲ್ಲಿ ಪ್ರತ್ಯಕ್ಷತೆ ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ತೂತುರಿ ದುಂಡು ಬರುವಾಗ ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿ ಸತ್ತವರು ಮೊದಲು ಎದ್ದು ಬರುತ್ತಾರೆ. ಮತ್ತು ಅಪ್ಪಸ್ಪನ ಆ ಜೀವದಿಂದವರು ಮೇಘವಾಹನ ಅವರಿಗೆ ಒಯ್ಯಲ್ಪಡುತ್ತಾರೆ. ಇದು ಆಗಿದೆ ಮೊದಲನೇ ರ್ಯಾಪ್ಚರ್. ಇದು ಆಗಲೇಬೇಕು. ಅಂತೂ ಕ್ರಿಸ್ತನು ಈ ಭೂಲೋಕ ಆಳುವನಾಗಬೇಕಾದರೆ ಅಥವಾ 7 ವರ್ಷ ಸಂಕಟಗಳು ಪ್ರಾರಂಭ ಆಗಬೇಕಾದರೆ, ಇದು ಆಗದೆ 7 ವರ್ಷ ಸಂಕಟ ಪ್ರಾರಂಭ ಆಗುವುದಿಲ್ಲ. ಇದು ಆಗದೆ ಅಂತೂ ಕ್ರಿಸ್ತನು ಆ ಆಳ್ವಿಕೆ ಬರುವುದಿಲ್ಲ ಪ್ರೇರೆ. ಹಾಗಾದರೆ ಈ ರ್ಯಾಪ್ಚರ್ ಬಗ್ಗೆ ಇದು ಆಗಿದೆ ಪ್ರೇರೆ. ಇನ್ನೊಂದು ನಾವು ನೋಡ್ತೇವೆ ಪ್ರೇರೆ, ವಾಕ್ಯ 1 ಥೆಸಲೋನಿಕದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1-9 ವಾಕ್ಯ ತನಕ. 1 ಥೆಸಲೋನಿಕ 5:1-9. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಲಿಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಲ್ಲನ್ನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದಿರಲ್ಲ. ಸಮಾಧಾನವಾಗಿಯೂ ನಿರುಬ್ಬವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಅಪ್ಪ ತಿಳಿಸ್ಬಿಡ್ತಾರೆ, ಈ ರಪ್ಚರ್ ಯಾವ ಸಮಯದಲ್ಲಿ ಯಾವಾಗ ಆಗ್ತದೆ ಯಾರಿಗೆ ಗೊತ್ತಿಲ್ಲದೆ ಕಲ್ಲನ್ನು ಬರುವ ರೀತಿಯಲ್ಲಿ ಅದು ಬರುತ್ತದೆ ಪ್ರೇರೆ ಎಂಬುದಾಗಿ ಅಪ್ಪಸ್ ಪೌಲನು ಹೇಳುತ್ತಾನೆ. ಇದು ಸಡನ್ನಾಗಿ ನಾಶನ ಬಂದಾಗಿಂದ ಇದು ಆದ ಇಮಿಡಿಯೇಟ್ ಟ್ರಿಬ್ಯುಲೇಷನ್ ಪೀರಿಯಡ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಜನರು ಸಮಾಧಾನ ಇರುವಾಗಲೇ ರಪ್ಚರ್ತೆ, ಆದ ಕೂಡಲೇ ಇಮಿಡಿಯೇಟ್ ಅವರ ಮೇಲೆ ಗರ್ಭಿಣಿ ಪ್ರಸವ ಆ ರೀತಿಯ ಕಷ್ಟಗಳು ಪ್ರಾರಂಭವಾಗ್ತದೆ ಅಂದರೆ ಅಪ್ಪಸ್ ಪೌಲನು ಇಲ್ಲಿ ಎಚ್ಚರಿಕೆ ಕೊಡುತ್ತಾನೆ. 4ನೇ ವಾಕ್ಯದಲ್ಲಿ ಹೇಳ್ತದೆ, ಆದರೆ ಸಹೋದರರೇ, ಆ ದಿನವು ಕಲ್ಲನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ನೀವು ಕತ್ತಲಲ್ಲಿರುವರಲ್ಲ, ನೀವೆಲ್ಲರೂ ಬೆಳಕಿನರು ಆಗಿದ್ದರಷ್ಟೇ. ಅದೇ ಅಪ್ಪ ಯಾರ್ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿ ಅಂದ್ಕೊಂಡು ದಿನಲ್ಲೂ ಪ್ರಾರ್ಥನೆ ಮಾಡ್ತಾರೆ, ಪ್ರತಿ ಪ್ರತಿ ಸಭೆಗೆ ಬರುತ್ತಾರೆ, ದೇವತೆ ಅವರಿಗೆ ಯೇಸು ಕ್ರಿಸ್ತನ ಬರೋಣ. ಅವರು ಕಲ್ಲನಂತೆ ಬರೋಲ್ಲ. ಅವರು ಯಾವಾಗಲೂ 5 ಮಂದಿ ಬುದ್ಧಿವಂತಿ ಕನ್ಯಕ ಬಂದು ಅವರ ಆತ್ಮದಲ್ಲಿ ಎಚ್ಚರ, ಅವರಿಗೆ ಇದು ಕಲ್ಲನಂತೆ ಬರೋ ಅವರ ಆತ್ಮ ಎಚ್ಚರವಾಗಿದೆ. ಹಾಗಾಗಿ ಈ ರೀತಿ ನಿಮ್ಮ ಆತ್ಮ ದಿನಾಲು ಎಚ್ಚರವಾಗಿರಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು. ಅದು ಸಭೆ ತಪ್ಪಿಸಬಾರ್ದು, ದೇವರ ವಾಕ್ಯಕ್ಕೆ ವಿಧೇಯ, ಆಗ ಮಾತ್ರ ಈ ರಚನೆ ಪಾವರಾಗಲೇ ಸಾಧ್ಯರಾಗ್ತೀರಿ ಪ್ರೇ. 6ನೇ ವಾಕ್ಯ ನೋಡ್ತೇವೆ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡಿ ಎಚ್ಚರವಾಗಿರೋಣ, ಸ್ವಸ್ಥತನ ಪ್ರೇ. ಇಲ್ಲದೆ ಕೆಲವರು ಪ್ರೇ ಆತ್ಮೀಯ ಜೊತೆ ನಿದ್ದೆ ಮಾಡಿದ್ರೆ ಪ್ರಾರ್ಥನೆ ಮಾಡೋದಿಲ್ಲ, ಆದ ಥರ ಆರಾಧನೆ ಬರೋದಿಲ್ಲ. ಆ ರೀತಿ ಇರದೆ ನೀವು ದಿನಾಲು ಪ್ರಾರ್ಥನೆ ಮಾಡುವವರು, ವಾಕ್ಯ ಓದೋರು, ತಪ್ಪದೆ ಸಭೆಗೆ ಈ ರೀತಿ ಆಗಬೇಕಾದ ಪಸ್ಪೋಲು ಇಲ್ಲಿ ಸಭೆಗೆ ಎಚ್ಚರಿಕೆ ಕೊಡುತ್ತಾನೆ. ನಿದ್ದೆ ಮಾಡೋರು ರಾತ್ರಿ ನಿದ್ದೆ ಮಾಡ್ತಾರೆ, ಆಮೇಲೆಯವರು ರಾತ್ರಿ ಆಮೇಲಿರುತ್ತಾರಷ್ಟೇ ಎಂದು ಅದರ್ಥ. ಆತ್ಮಿಕ ನಿದ್ರೆ ಪಾಪದಲ್ಲಿ ಜೀವಿಸುವವರು ಮಾತ್ರವೇ ಆತ್ಮಿಕ ನಿದ್ರೆ ಮಾಡ್ತಾರೆ, ಪಾಪದಲ್ಲಿ ಜೀವಿಸೋರು ಮಾತ್ರವೇ ಪಾಪದಲ್ಲಿ. ನೀವು ಪಾಪವನ್ನು ಮಾಡುವರಲ್ಲ, ಪರಿಶುದ್ಧ ಜೀವಿಸುವವರು ಆಗಬೇಕೆಂಬುದೇ ಅಪೊಸ್ತಲನು ಈ ಸಭೆಗೆ ಎಚ್ಚರಿಕೆ ಕೊಡುತ್ತಾನೆ. 8ನೇ ಭಾಗ ನೋಡ್ತೇವೆ, ನಾವಾದರೂ ಹಗಲಿನವರಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚ. ನೋಡಿ, ವಿಶ್ವಾಸ ದೇವರ ಮೇಲಿಟ್ಟ ನಂಬಿಕೆ, ಪ್ರೀತಿ ಅಂದರೆ ದೇವರ ಮೇಲೆ ನಂಬಿಕೆ ಇಡುವನು ಆಜ್ಞೆಗಳೇ ವಿಧೇಯರಾಗಬೇಕು. ಇದು ವಜ್ರ ಕವಚ ಪ್ರೇರೆ. ಮತ್ತು ರಕ್ಷಣೆ ಎಂಬ ನಿರೀಕ್ಷೆ ಅಂದರೆ ಹೌದು ನಿಮಗೆ ನಿರೀಕ್ಷೆ ಇರಬೇಕು. ಯೇಸು ಕ್ರಿಸ್ತನ ರಪ್ಚರ್ ಯಾವಾಗಲೂ ಆತನು ತನ್ನ ಮಕ್ಕಳನ್ನು ಕರೆದುಕೊಂಡು ಬರುತ್ತಾನೆ. ಆ ಒಂದು ನಿರೀಕ್ಷೆ ಎಂಬ ಶಿರಸ್ಸು ಇಟ್ಟುಕೊಂಡು ಸ್ವಸ್ಥರಾಗೋದ್ರಿಂದ ನಿಮ್ಮ ಮನಸ್ಸು ಯಾವಾಗಲೂ ಪ್ರೇ ದೇವರ ವಾಕ್ಯದಲ್ಲಿ ತುಂಬಲ್ಪಡಬೇಕು. ದೇವರ ವಾಕ್ಯ ಓದುವ ಆವಾಗ ಮಾತ್ರ ಪ್ರೇ ನೀವು ಪ್ರತಿದಿನ ಆ ಪರಲೋಕಕ್ಕೋಸ್ಕರ ನೀವು ಚಿಂತಿಸಿದಿರಿ, ಆ ರಪ್ಚರ್ಗಾಗಿ ಚಿಂತಿಸಿದಿರಿ, ಅದಕ್ಕೆ ನೀವು ಪರಿಶುದ್ಧ ಜೀವನ ಮಾಡಿಸಿ ಅಂಥವರು ಮಾತ್ರ ಆ ರಪ್ಚರ್ನಲ್ಲಿ ಪಾಲುಗಾರರಾಗ್ತಾರೆ ಎಂಬುದಾಗಿ ಅಪೊಸ್ತಲನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. 9ನೇ ವಾಕ್ಯ, ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪ ಗುರಿಯಾಗಬೇಕೆಂದು ನೇಮಿಸಿದೆ, ನಾವು ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಯೇಸು ಕ್ರಿಸ್ತನು ಪ್ರತಿಯೊಬ್ಬ ವಿಶ್ವಾಸಿಗಳು, ಯೇಸು ನಂಬಿಕಿಟ್ಟವರು, ನೀಲಿ ಮುಳುಗಿದ ಪ್ರತಿಯೊಬ್ಬರು ಈ ಮೊದಲನೇ ರಪ್ಚರ್ ಪಾಲುಗಾರರಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ. ಕೋಪ ಆಗಿದೆ, ಟ್ರಿಬ್ಯುಲೇಷನ್ ಅದಕ್ಕೆ ಹೋಗಬಾರದು. ಅದಕ್ಕೆ ನಿಮಗೆ ಈ ರಪ್ಚರ್ನ ಪಾಲುಗಾರರಾಗಬೇಕಾದರೆ ಪರೇ ನೀವು ಪ್ರತಿ ಆದಿತ್ಯವಾರ ಬಿಡದೆ ಸಭೆಗೆ ಬನ್ನಿರಿ. ಸಭೆಯ ಸೇವೆಯಲ್ಲಿ ಸಭೆ ಸೇರಿ ಬರೋ ಪ್ರಾರ್ಥನೆಯಲ್ಲಿ ನಂಬಿಕಸ್ಥರಾಗಿರಿ, ಸಭೆಯಲ್ಲಿ ಅನ್ನ ತಿಳಿರಿ, ವಾಕ್ಯ ಓದಿರಿ, ವಾಕ್ಯ ವಿಧರೆ ಪರಿಶುದ್ಧ ಜೀವನ ಮಾಡಿರಿ ಪ್ರೇರೆ. ಆವಾಗ ಮಾತ್ರ ಇದೇ ಪಾಲುಗಾರರಾಗುತ್ತೀರಿ, ನೀವು ಕೈ ಪಡುವುದಿಲ್ಲ ಪ್ರೇರೆ.
ಈಗ ಎರಡನೇ ರ್ಯಾಪ್ಚರ್ ನೋಡ್ತೇವೆ ಪ್ರೇರೆ, ಯಾರು ಈ ರ್ಯಾಪ್ಚರಲ್ಲಿ ಕೈ ಬೀಳಲ್ಪಡುತ್ತಾರೋ ಅವರು ಪ್ರೇರೆ ಟ್ರಿಬ್ಯುಲೇಷನ್ ಪೀರಿಯಡ್ ಹೋಗ್ತಾರೆ. 7 ವರ್ಷದ ಸಂಕಟಗಳು ಪ್ರಾರಂಭವಾಗುತ್ತವೆ ಪ್ರೇರೆ. ಅದಕ್ಕೆ ದೇವರು ಪ್ರೇರೆ ತನ್ನ ಸಭೆಗೋಸ್ಕರ ಪ್ರೇರೆ ಪ್ರತಿ ಸಲ ದೇವರು ತನ್ನ ಸಭೆಯಲ್ಲಿ ಮಾತನಾಡ್ತಾನೆ. ಈ ಟಿ ವಿ ಮಧ್ಯದ ಮುಖಾಂತರ ಮಾತನಾಡ್ತಾನೆ. ಯಾರು ಈ ಟಿ ಅಂತ ಕೇಳುತ್ತೀರೋ ನೀವೆಲ್ಲರೂ ಈ ಸುವಾರ್ತೆಯನ್ನು ಅಂಗೀಕಾರ ಮಾಡಿ ಯೇಸು ಕ್ರಿಸ್ತನ ನಿಮ್ಮ ಕರ್ತನ ನೋಡುವ ಅಂಗೀಕಾರ ಮಾಡುವರಾಗಬೇಕು. ನೀಲಿ ನಿಂತುಕೊಳ್ಳಬೇಕು. ಸಭೆಗೆ ನೀವು ಬರಬೇಕು. ಸಭೆಯಲ್ಲಿ ಕೊಡುವ ಉಪದೇಶಕ್ಕೆ ಇಲಾಖೆ ವಿಧೇಯರಾಗಬೇಕು ಮತ್ತು ವ್ಯಕ್ತಿಯ ದಿನವನ್ನು ಪ್ರಾರ್ಥನೆ ಮಾಡುವರಾಗಬೇಕು ಪ್ರೇರೆ. ಮತ್ತು ಪರಿಶುದ್ಧ ಜೀವನ ಮಾಡುವರಾಗಬೇಕು. ಮತ್ತು ನಿಮ್ಮ ಪ್ರಾರ್ಥನೆ ಜೊತೆಯಲ್ಲಿ ಯಾವಾಗಲೂ ಎಚ್ಚರಿಕೆ ಇರುವುದು ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಅದಕ್ಕೆ ವಾಕ್ಯ ನೋಡುವ ಲೂಕನ ಬರುವ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 21 ವರ್ಸ್ 34 to 36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮಧುನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಉನ್ನತ ಪಕ್ಕನೆ ಬಂದಿತು. ಯೇಸು ಕ್ರಿಸ್ತನೇ ಆದರೆ ಆ ರ್ಯಾಪ್ಚರ್ ಎಂಬ ದಿನ ಯಾವ ಬರ್ತದೆ ಗೊತ್ತಿಲ್ಲದೆ ಬರ್ತದೆ. ಅದಕ್ಕೆ ಅದರಲ್ಲಿ ನೀವು ಪಾಲ್ಗೊಳ್ಳಾಗಬೇಕಾದ್ರೆ ಯೇಸು ಕ್ರಿಸ್ತನೇ ನಿಮ್ಮ ಆತ್ಮಿಕ ಎಚ್ಚರಿ ಇರಬೇಕು. ಅತಿ ಭೋಜನ ಅಂದರೆ ನೀವು ಪ್ರಾರ್ಥನೆ ಜಾಸ್ತಿ ಮಾಡಬೇಕಾದ್ರೆ ನೀವು ಉಪವಾಸ ಮಾಡುವ ಅಭ್ಯಾಸ ಮಾಡಬೇಕು. ರಾತ್ರಿ ಭೋಜನ ಕಡಿಮೆ ಪ್ರಮಾಣ ಮಾಡಬೇಕು. ಒಂದು ಪ್ರಾರ್ಥನೆ ಅಂದರೆ ಅತಿ ಭೋಜನ ಮದಡು ಅಂದರೆ ಜಾಸ್ತಿ ನೀವು ಊಟ ಮಾಡುವುದರ ರಾತ್ರಿ ನಿಮಗೆ ಪ್ರಾರ್ಥನೆ ಮಾಡುವುದರ ಮತ್ತು ವಾರಕ್ಕೆ 1 ದಿನವಾದರೂ 2 ದಿನ ಉಪವಾಸ ಮಾಡೋ ಅಭ್ಯಾಸ ಮಾಡಬೇಕು. ಜಾಸ್ತಿ ಪ್ರಾರ್ಥನೆಯಲ್ಲಿ ನೀವು ಮಾಡಬೇಕಾದ್ರೆ ಪ್ರಾರ್ಥನೆ ಆತ್ಮ ಉತ್ತೇಜನ ಮಾಡಲಿಕ್ಕೆ ಉಪವಾಸ ಅತಿ ಅಗತ್ಯವಾಗಿದೆ ಪ್ರೇರೆ. ಅಮಲು ಅಂದರೆ ಯಾವತ್ತ ಅಮಲು ಪದಾರ್ಥಗಳಿಗೆ ನೀವು ಅಟ್ಯಾಚ್ ಆಗಬಹುದು. ದೇವರಿಗಿಂತ ಅತಿ ಹೆಚ್ಚು ಮೊಬೈಲಿಗೆ ಕೆಲವು ಅಮಲು ಪದ್ಧತಿಗೆ ಅಡಿಕ್ಟ್ ಆಗಬಾರ್ದು ಪ್ರೇರೆ. ಮತ್ತು ಪ್ರಪಂಚದ ಚಿಂತೆ, ನೀವು ಸಾಲ ಮಾಡಿ ಆ ಸಾಲದ ಚಿಂತೆಯಲ್ಲಿ ಇರಬಾರದು. ಈ 3 ಶತ್ರುಗಳು ಏನಿರುತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿ ಮಾಡ್ತೇವೆ. ಅದಕ್ಕೆ ಅಪೊಸ್ತಲ ಯೂಸ್ ಕೊಡ್ತಾನೆ. ಅತಿ ಭೋಜನ ಮಧುನಿಂದಲೂ ಅಮಲಿನಿಂದಲೂ ಪ್ರಪಂಚಗಳಿಂದ ನಿಮ್ಮ ಹೃದಯ ಮನಸ್ಸು ಭಾರವಾಗಿದ್ದರೆ ಪ್ರಾರ್ಥನೆ ಮಾಡಿ ಆಗುವುದಿಲ್ಲ. ಅದು ಆಗದಾಗೆ ಎಚ್ಚರಿಕೆ ಇರಬೇಕಾದ್ರೆ ಯಾವ ದಿವಸವೂ ಆ ರ್ಯಾಪ್ಚರ್ ಬರಬಹುದು. ಅದಕ್ಕೆ 35ನೇ ವಾಕ್ಯದಲ್ಲಿ ಆ ದಿವಸವು ಭೂ ನಿವಾಸಿಗಳ ಮೇಲೆ ಬರುವುದು. ಅದೇ ಬರುವುದಕ್ಕಿರುವ ಈ ಒಳಗನ್ನು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಮನೆ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಸಕ್ತರಾಗದೆ ಎಲ್ಲ ಕಾಲದಲ್ಲಿಯೂ ದೇವರು ವಿಜ್ಞಾಪನೆ ಮಾಡಿಕೊಳ್ಳಲು ಎಚ್ಚರವಾಗಿರಿ. ಪ್ರತಿ ದಿನ ನಿಮ್ಮ ವೈಯಕ್ತಿಕ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ಕುಟುಂಬ ಪ್ರಾರ್ಥನೆ ಇಂಪಾರ್ಟೆಂಟ್. ಸಭೆಯಾಗಿ ಸೇರಿ ಮಾಡುವ ಆದಿತ್ಯವಾರ 6 ದಿನ ಸಭೆ ಉಪವಾಸ ಇದೆಲ್ಲ ಪ್ರಾರ್ಥನೆಯನ್ನು ಇವೆಲ್ಲ ಎಚ್ಚರ ಇದ್ದರೆ ಮಾತ್ರವೇ ಆ ರ್ಯಾಪ್ಚರ್ ಪಾಲು ಆಗ್ತೀರಿ ಎಂದು ಯೇಸು ಹೇಳ್ತಾನೆ. ಒಂದು ವೇಳೆ ಈ ರ್ಯಾಪ್ಚರ್ ಕೈ ಬಿಡಲ್ಪಡುವುದಾದರೆ ನಿಮಗೆ ರ್ಯಾಪ್ಚರ್ ಉಂಟು, ಅದೇ ಟ್ರಿಬ್ಯುಲೇಷನ್ ಪೀರಿಯಡ್ ಉಂಟು. ಅದು 7 ವರ್ಷ ಟ್ರಿಬ್ಯುಲೇಷನ್ ಪಾಸ್ ಆದ ನಂತರ ಪ್ರೇರೆ ಲಾಸ್ಟ್ ಮೂಮೆಂಟ್ಲೆ ರ್ಯಾಪ್ಚರ್ ಆಗ 7 ವರ್ಷ ಎಲ್ಲ ಕಷ್ಟಗಳನ್ನು ಅನುಭವ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರ ಆತ್ಮ ಸಭೆಗೆ ಎಚ್ಚರಿಕೆ ಕೊಡುತ್ತಾನೆ. ಆ ರ್ಯಾಪ್ಚರಿಗೆ ನಿಮ್ಮನ್ನು ಪ್ರಿಪೇರ್ ಆಗಲಿಕ್ಕೋಸ್ಕರ. ಆದರೆ ಆ ಎಚ್ಚರಿಕೆ ತಿರಸ್ಕಾರ ಮಾಡುವುದರೆ 7 ವರ್ಷ ಸಂಕಟ ಆದು ಹೋದ ನಂತರ ನಿಮ್ಮ ಲಾಸ್ಟ್ ರ್ಯಾಪ್ಚರ್ ಆದ ನಂತರ ಯೇಸು ಕ್ರಿಸ್ತ ಬರುವುದುಂಟು ಪ್ರೇರೆ. ಹಾಗಾದರೆ ಅದರ ಮೊದಲು 3 ರ್ಯಾಪ್ಚರ್ ಉಂಟು. ಟ್ರಿಬ್ಯುಲೇಷನ್ ಅದು ಯಾವುದು ನೋಡೋ ಪ್ರೇರೆ. ಈಗ 2ನೇ ರ್ಯಾಪ್ಚರ್ ನೋಡ್ತೇವೆ. ಟ್ರಿಬ್ಯುಲೇಷನ್ನ ಮಧ್ಯಭಾಗದಲ್ಲಿ ಅಂದರೆ 3 ವರ್ಷದಲ್ಲಿ ಆಗುವ ರ್ಯಾಪ್ಚರ್ ಆಗಿದೆ. ಇದು ಇಸ್ರೇಲಿಗೆ ಮಾತ್ರ ಆಗುವ ರ್ಯಾಪ್ಚರ್. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯ ತನಕ. ರೆವಲೇಷನ್ ಚಾಪ್ಟರ್ 14 ವರ್ಸ್ 1 to 5. ನಾನು ನೋಡಲಾಗಿ ಯಜ್ಞದ ಕುರಿಯ ದಾತನು ಚಿಯೋನು ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಆಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಆಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯಲಾರರು. ಸ್ತ್ರೀ ಸಹವಾಸದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಲಂಕರು. ಯಜ್ಞದ ಕುರಿಯ ದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನಸ್ಸೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯ ದಾತನಿಗೂ ಪ್ರಥಮ ಫಲದಂತರಾದರು. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಿಲ್ಲ. ಇವರು ನಿರ್ದೋಷಗಳಾಗಿದ್ದಾರೆ. ಡೇಕ್ ಸ್ಟಡಿ ಬೈಬಲ್ನಲ್ಲಿ ಇದು 2ನೇ ರ್ಯಾಪ್ಚರ್. ಇದು ಖಾಲಿ 1,44,000 ಇಸ್ರೇಲಿಗೆ ಮಾತ್ರ ಆಗೋದು. ಇದು ಆಗೋದಂದರೆ
ಟ್ರಿಬ್ಯುಲೇಷನಲ್ಲಿ 3.5 ವರ್ಷ ಟ್ರಿಬ್ಯುಲೇಷನ್, ಆನಂತರ ಇನ್ನು 3.5 ವರ್ಷ ಅಂತ 2 ಭಾಗ. ಅದೇ ಆ 3 ವರ್ಷ ಎಂಡ್ ಆಗುವಾಗ ಈ ರ್ಯಾಪ್ಚರ್ ಇಸ್ರೇಲ್ ಜನರು 144,000 ಜನ ಮಾತ್ರ ರ್ಯಾಪ್ಚರ್ ಆಗ್ತಾರೆ ಎಂಬುದೇ ಡೇಕ್ ಸ್ಟಡಿ ಬೈಬಲ್ನಲ್ಲಿ ಇದು ಸ್ಟಡಿ ಕೊಡಲ್ಪಟ್ಟಿದೆ ಪ್ರೇರೆ. ಈಗ 3ನೇ ರ್ಯಾಪ್ಚರ್ನ ನೋಡ್ತೇವೆ, ಅದು ಆಗಿದೆ ಪ್ರೇರೆ. ಕೈ ಬಿಡಲ್ಪಟ್ಟ ಎಲ್ಲ ವಿಶ್ವಾಸಿಗಳು ಪ್ರೇರೆ ಆ ರ್ಯಾಪ್ಚರ್ನಲ್ಲಿ ಪಾಲುಗಾರರಾಗುತ್ತಾರೆ. ಆ 3ನೇ ರ್ಯಾಪ್ಚರ್ನಲ್ಲಿ ಪ್ರೇರೆ ಯಾರ್ಯಾರು ಆ ಟ್ರಿಬ್ಯುಲೇಷನ್ ಯೇಸು ಅಂಗೀಕಾರ ಮಾಡುತ್ತಾರೋ ಮತ್ತು ಫಸ್ಟ್ ರ್ಯಾಪ್ಚರ್ ಪ್ರತಿಯೊಬ್ಬ ವಿಶ್ವಾಸಿಗಳು ಆ 3ನೇ ರ್ಯಾಪ್ಚರ್ನಲ್ಲಿ ಪಾಲುಗಾರರಾಗುತ್ತಾರೆ. ಅದು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ 9ರಿಂದ 14ನೇ ವಾಕ್ಯ ತನಕ. ರೆಫರೆನ್ಸ್ ಚಾಪ್ಟರ್ 7 ವರ್ಸ್ 9 to 14. ಇವುಗಳ ಮೇಲೆ ಇಗೋ ಯಾರಿಂದಲೂ ಎನಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞ ಕುರಿದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞ ಕುರಿದಾತನಿಗೂ ನಮಗೆ ರಕ್ಷಣೆ ಉಂಟುವುದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು ಹಿರಿಯರು 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನ ಮುಂದೆ ಅಡ್ಡ ಬಿದ್ದು ಆಮೇನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕರ್ತನ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಯುಗಗಳಲ್ಲಿಯೂ ಇರಲಿ ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಇದನ್ನು ನೋಡಿ ಇವರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯದಾತನಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿದ್ದಾರೆ. ಪ್ರೇಲಿ ಡೇಕ್ ಸ್ಟಡಿ ಬೈಬಲ್ನಲ್ಲಿ ಇದು 3ನೇ ರ್ಯಾಪ್ಚರ್. ಕೈ ಬಿಡಲ್ಪಟ್ಟ ಎಲ್ಲ ವಿಶ್ವಾಸಗಳು, ರಕ್ತ ಸಾಕ್ಷಿಯಾದ ವಿಶ್ವಾಸಗಳು ಮತ್ತು ಆ ಟ್ರಿಬ್ಯುಲೇಷನ್ನಲ್ಲಿ 7 ವರ್ಷದಲ್ಲಿ ಎಲ್ಲರಿಗೆ ಸುವಾರ್ತೆ ಅಂಗೀಕಾರ ಮಾಡಿದ ಎಲ್ಲರೂ ಪ್ರೇರೆ ಈ ರ್ಯಾಪ್ಚರಲ್ಲಿ ಪಾಲುಗಾರರಾಗುತ್ತಾರೆ. ಇದು 3rd ರ್ಯಾಪ್ಚರ್ ಎಂಬುದೇ ಡೇಕ್ ಸ್ಟಡಿ ಬೈಬಲ್ ಹೇಳ್ತಾರೆ. ಇದು ಆದ ನಂತರ ಇನ್ನೊಂದು ರ್ಯಾಪ್ಚರ್ ಉಂಟು ಪ್ರೇರೆ, 2 ಸಾಕ್ಷಿಗಳು ಪ್ರೇರೆ, ಅದರ ಕುರಿತು ನಾನು ನೋಡೋ ಪ್ರೇರೆ ಅದು 4ನೇ ರೂಪಾಂತರ ಎಂಬುದಾಗಿ ಡೇಕ್ ಸ್ಟಡಿ ಬೈಬಲ್ ಹೇಳ್ತದೆ. ಪ್ರಕಟಣೆಗಂತ 11ನೇ ಅಧ್ಯಾಯದಲ್ಲಿ 7ರಿಂದ 12 ವಾಕ್ಯ ತನಕ. ರೆಫರೆನ್ಸ್ ಚಾಪ್ಟರ್ 11 ವರ್ಸ್ 7 to 12 ವರ್ಸ್. ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು. ಈ ಸಾಕ್ಷಿಗಳ ಶವಗಳು ಪಟ್ಟಣದ ಬೀದಿಯಲ್ಲಿ ಬಿದ್ದಿರುವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆ ಹಾಕಲ್ಪಟ್ಟನು. ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3.5 ದಿನಗಳವರೆಗೂ ನೋಡುತ್ತಾ ಇರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೂಡಿಸುವುದಿಲ್ಲ. ಈ 2 ಪ್ರವಾದಿಗಳು ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸುವರು. 3.5 ದಿನಗಳ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲೂರಿ ನಿಂತವು. ಅವರನ್ನು ನೋಡಿದವರಿಗೆ ಮಹಾಭಯವು ಹಿಡಿಯಿತು. ಆಮೇಲೆ ಅವರಿಗೆ ಎಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿ ಹೇಳಿತು. ಅದನ್ನು ಅವರು ಕೇಳಿ ಮೇಘ ವಿಮಾನದಲ್ಲಿ ಪರಲೋಕ ಏರಿ ಹೋದರು. ಅವರ ಸತ್ತುಗಳು ಅವ್ರು ನೋಡ್ತಾ ಇದ್ದವರು. ಇದು ಲಾಸ್ಟ್ ರ್ಯಾಪ್ಚರ್, 4ನೇ ರ್ಯಾಪ್ಚರ್. ಇದು ನೋಡಿದ್ರೆ 2 ಸಾಕ್ಷಿಗಳು ಏಲಿಯಾ ಮತ್ತು ಮೋಸೆ ಬರ್ತಾರೆ ಎಂಬುದಾಗಿ ಡೇಕ್ ಬೈಬಲ್ ಅಂದರೆ ಈಗ ಹೇಳ್ತಾರೆ ಪರೇ. ಈ 2 ಸಾಕ್ಷಿಗಳು ಬಂದು ಇಡೀ ಭೂಲೋಕಕ್ಕೆ ಸುವಾರ್ತೆ ಸಾರಲ್ಪಡ್ತದೆ. ಅದ್ಭುತಗಳು ಮಾತುಗಳು ಮಾಡ್ತವೆ. ಲಾಸ್ಟಿಗೆ ಪರೇ ಅವರನ್ನು ಕೊಳ್ಳುತ್ತಾರೆ. 3ನೇ ಅವರು ರ್ಯಾಪ್ಚರ್ ಆಗ್ತಾರೆ. ಈ 4 ರ್ಯಾಪ್ಚರ್ ಆದ ನಂತರ ಯೇಸು ಕ್ರಿಸ್ತನು ಈ ಭೂಮಿಗೆ ಬರುತ್ತೆ. ಅದು ಯೇಸು ಕ್ರಿಸ್ತ 2ನೇ ಬರೋಣ ಆಗಿದೆ ಬರರೆ. ಈಗ ನಾವು 5ನೇ ಪಾಯಿಂಟಲ್ಲಿ ಯೇಸು ಕ್ರಿಸ್ತ 2ನೇ ಬರೋಣ ಅದು ಹೇಗೆ ಎಂಬುದೇ ನೋಡೋಪ್ರೆ. ಮತ್ತೆ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ 29ರಿಂದ 31 ವಾಕ್ಯ ತನಕ. ಮಾರ್ಕ್ ಚಾಪ್ಟರ್ 24 ವರ್ಸ್ 29 to 31. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವುವು, ಆಕಾಶದ ಶಕ್ತಿಗಳು ಕದಲುವು,
ಆಗ ಮನುಷ್ಯಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡುಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕನ್ನು ಒಟ್ಟುಗೂಡಿಸುವರು. ಬರೀ ಈ 4 ಅಂದರೆ ಈ 4 ರಾಪ್ಚರ್ ಆದ ನಂತರ ಯೇಸು ಕ್ರಿಸ್ತನು ಅಲ್ಲಿ ಪ್ರಕಟಣೆ 1:7 ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನು ತನ್ನ ಭಕ್ತರೊಡನೆ ರಾಪ್ಚರ್ ಆದ ಎಲ್ಲ ಭಕ್ತರು ಯೇಸು ಕ್ರಿಸ್ತನೊಟ್ಟಿಗೆ ಬರುತ್ತಾರೆ. ಎಲ್ಲ ಭಕ್ತರೊಡನೆ ಯೇಸು ಕ್ರಿಸ್ತ ಈ ಭೂಮಿಗೆ ಎಲ್ಲ ಈ ಲೋಕದಲ್ಲಿ ಇಳಿದ ಪ್ರತಿಯೊಬ್ಬರು ಯೇಸು ಕ್ರಿಸ್ತನನ್ನು ನೋಡುತ್ತಾರೆ, ಎದೆ ಬಡಕೊಳ್ಳುತ್ತಾರೆ. ಅದು 2ನೇ ಬರೋಣ ಆಗಿದೆ. ಅದೇ 2ನೇ ಬರೋಣ ಆಗೋ ಮೊದಲು ಪ್ರಿಯರೇ ದೇವರು ತನ್ನ ಮಕ್ಕಳಿಗೋಸ್ಕರ ತನ್ನ ಸಭೆಗೋಸ್ಕರ ಫಸ್ಟ್ ರಾಪ್ಚರ್ ಇಟ್ಟಿದ್ದಾನೆ ಪ್ರಿಯರೇ. ಅದು ದೇವರ ಕರುಣೆಯಾಗಿದೆ. ಯಾಕಂದರೆ ದೇವರು ತನ್ನ ಸಭೆಯನ್ನು ಪ್ರೀತಿಸ್ತಾನೆ. ಯೇಸು ಕ್ರಿಸ್ತ ನಂಬಿಕೆಟ್ಟ ಪ್ರತಿಯೊಬ್ಬರು ಪ್ರಿಯರೇ ಆ 7 ವರ್ಷದ ಸಂಕಟಕ್ಕೆ ಹಾದು ಹೋಗಬಾರದು. ಎಲ್ಲರೂ ಆ ಸಂಕಟಗಳಿಂದ ಪಾರಾಗಿಕೊಂಡು ರಾಪ್ಚರ್ ಆಗಬೇಕೆಂಬುದೇ ದೇವರ ಉದ್ದೇಶವಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ತನ್ನ ಸಭೆಯಲ್ಲಿ ಪ್ರತಿದಿನ ಅಲ್ಲಿ ಪ್ರಕಟಣೆ ದೇವರ ಆತ್ಮನ ಸಭೆಯಲ್ಲಿ ಮಾತನಾಡ್ತಾನೆ. ಕಿವಿಗಳನ್ನು ಕೇಳಲಿ ಅಂದಿರ್ತಾನೆ. ಜಯ ಒಂದಾಗದೆ ನೀವು ದೇವರ ಆತ್ಮನ ಸಭೆಯಲ್ಲಿ ಮಾತನಾಡೋ ಪ್ರತಿಯೊಂದು ಮಾತನ್ನು ಕೇಳಬೇಕು ಪ್ರಿಯರೇ. ಅದೇ ವಿದ್ಯರಾಗಬೇಕು. ಆಗ ನೀವು ಈ ಫಸ್ಟ್ ರಾಪ್ಚರ್ನಲ್ಲಿ ಆಗ ಮೊದಲಿನ ರಾಪ್ಚರ್ ಹಾಕಿಕೊಂಡು ಆ ಪರಲೋಕದಲ್ಲಿ ಇರುತ್ತೀರಿ ಪ್ರಿಯರೇ. ಆ 7 ವರ್ಷ ನೀವು ಅಲ್ಲಿ ಪರಲೋಕ ಇರ್ತೀರಿ ಪ್ರಿಯರೇ. ಆ 7 ವರ್ಷ ಆದ ನಂತರ ಯೇಸು ಕ್ರಿಸ್ತನು ಇಲ್ಲಿಗೆ ಬರುತ್ತೆ, 2ನೇ ಬರೋಣ ಬರುತ್ತೀರಿ ಪ್ರಿಯರೇ. ಅದು ಆ ಫಸ್ಟ್ ಪಾಲುಗಾರರಾಗಲೇಬೇಕು. ಅದು ಆದ ನಂತರ ಟಿವಿ ಪ್ರಿಯರೇ ಬರ್ತದೆ. ಯಾಕಂದರೆ ನಾವು ನೋಡ್ತೇವೆ 2ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. 2 Thessalonians chapter 2 verse 7 and 8. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪವನ್ನು ಕಾಣಬರುವನು. ಅವನನ್ನು ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿಂದ ಕೊಳ್ಳುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶನ ಸಂವರಿಸುವನು. ಪ್ರಿಯವಾಗಿ ನಾವು ತೀರ್ಸ್ಕೊಂಡು ನೋಡ್ತೇವೆ, ರಾಪ್ಚರ್ ಆಗಲೇಬೇಕು. ಅಂತೂ ಕ್ರಿಸ್ತ ಪ್ರಿಯಗೆ ಗುಪ್ತವಾಗಿ ಆತನು ಕೆಲಸ ಮಾಡ್ತಾನೆ. ಆದರೆ ಅವನು ಬಹಿರಂಗ ಆಗಬೇಕಾದ್ರೆ ಕರ್ತನ ಸಭೆಯು ಅಡ್ಡಿ ಮಾಡೋದಾಗಿದೆ. ಅದಕ್ಕೆ ಸಭೆ ಎಂದರೆ 2-3 ಪ್ರಿಯರೇ ಸಭೆಗೆ ಸೇರಿ ಬರುವ ಈ ಸಭೆ ಈ ಅಂತು ಕ್ರಿಸ್ತನು ಪ್ರಿಯರೇ ಬಹಿರಂಗ ಅಡ್ಡಿ. ಅದಕ್ಕೆ ಯೇಸು ಕ್ರಿಸ್ತನು ಪ್ರಿಯರೇ ತನ್ನ ಸಭೆ ಮೊದಲಿಗೆ ತಿಳಿದುಕೊಂಡು ಹೋಗ್ಲಿಕ್ಕೆ ಬರುತ್ತಾನೆ ಮಧ್ಯ ಹಾಕಿದ್ರೆ. ಅದು ಆದ ನಂತರವೇ ಅಂತು ಕ್ರಿಸ್ತನು ಬಹಿರಂಗ ಬರ್ತಾನೆ. ಅದು 7 ವರ್ಷ ಟ್ರಿಬಲ್ ಪೀರಿಯಡ್. ಅದಕ್ಕೆ ಪ್ರಿಯರೇ ನೀವು ಈ ಸೈತನ್ನ ಆಳ್ವಿಕೆಗೆ ನೀವು ಸಿಕ್ಕಿಕೊಳ್ಳದೆ ಆ ರಾಪ್ಚರ್ ಪಾರಾಗಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಪ್ರಿಯರೇ. ಅದಕ್ಕೆ ಪ್ರಿಯರೇ ಇನ್ನೊಂದು ವಾಕ್ಯ ನೋಡುವ ಪ್ರಿಯರೇ 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ. ಬಟ್ ಜಾನ್ chapter 2 verse 28. ಪ್ರಿಯರಾದ ಮಕ್ಕಳೇ, ಆತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಪ್ರಿಯರೇ ಹಾಗಾದರೆ ಆ ಫಸ್ಟ್ ರಾಪ್ಚರ್ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತುತ್ತೂರನೆ ಬರುವಾಗ ಸತ್ತವರು ಮೊದಲು ಎದ್ದು ಬರ್ತಾರೆ, ಜೀವಂತ ಇಳಿದರು ಮೇಘವಾನಲ್ಲಿ ಒಯ್ಲು ಪಡ್ತಾರೆ. ಆ ರಾಪ್ಚರ್ನಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಪ್ರಿಯರೇ ನೀವು ಏನು ಮಾಡಬೇಕಾದ್ರೆ ಅಪೊಸ್ತಲರು ಏನು ಹೇಳ್ತಾರೆ, ಆತನ ಅಲ್ಲಿ ಪ್ರತ್ಯಕ್ಷತೆ ಇರ್ತದೆ. ರಾಪ್ಚರ್ಗೆ ಆತನ ಪ್ರತ್ಯಕ್ಷನಾಗುವ ನಾವು ಆತನ ಆಗಮನದಲ್ಲಿ ಆತನ ನಿಲ್ಲಲು ನಾಚೆ ಬಿಡ ಧೈರ್ಯದಿಂದಲೇ ಆತನ ನೆಲೆಗೊಂಡಿರೋನೆಂದರೆ ಯೇಸು ಕ್ರಿಸ್ತನ ಪ್ರತಿಯೊಂದು ಆಜ್ಞೆಗಳಿಗೆ ಯಾರು ವಿಧೇಯರಾಗುತ್ತಾರೋ ಅವರು ಮಾತ್ರ ಆ ರತ್ನ ಪಾಲ್ಗೊಳ್ಳುತ್ತಾರೆ. ಇವತ್ತು ಪ್ರಿಯರೇ ದೇವರು ನಿಮಗೆ ಈ ಒಂದು ಭಾಗ್ಯ ಕೊಟ್ಟಿದ್ದಾರೆ. ಅದೇ ಯೇಸು ಕ್ರಿಸ್ತನು ಬಲಿಗೆ ತಡ ಮಾಡಿದ ಪ್ರತಿಯೊಂದು ಸಭೆಯು ಈ ರತ್ನದಲ್ಲಿ ಪಾಲ್ಗೊಳ್ಳಬೇಕು ದೇವರ ಚಿತ್ತವಾಗಿದೆ. ದೇವರು ತನ್ನ ಮಕ್ಕಳನ್ನು ಪ್ರೀತಿ ಮಾಡ್ತಾನೆ, ತನ್ನ ಸಭೆಯನ್ನು ಪ್ರೀತಿ ಮಾಡ್ತಾನೆ. ಯಾವ ಸಭೆಯು ರಪ್ಚರ್ ಕೈ ಬಿಡಲು ಪಡಬಾರದು ಎಂಬುದೇ ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರ ನೀವು ರಪ್ಚರ್ ಪಾಲ್ಗೊಳ್ಳಬೇಕಾದ್ರೆ ಯೇಸು ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳಬೇಕಾದ್ರೆ ಆ ದೇವರ ವಾಕ್ಯ ವಿಧೇಯರಾಗಬೇಕು. ಆಗ ಮಾತ್ರ ಆ ರಪ್ಚರ್ನಲ್ಲಿ ಪಾಲ್ಗೊಳ್ಳಾಗ್ತಿನಲ್ಲಿ ಯೋಹನನು ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡಪ್ರೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. 1 John 3 verse 1-3. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ.
ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆವು, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನ ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆನಿಟ್ಟುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಯೇಸುಗಳನ್ನು ನಂಬಿಕಿಟ್ಟವ್ರನ್ನ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದೀರಿ. ಆದರೆ ಆ ರ್ಯಾಪ್ಚರ್ನಲ್ಲಿ ಯೇಸು ಕ್ರಿಸ್ತನ ಹಾಗೆ ನೀವು ಆಗ್ತೀರಿ. ಅದು ಈ ನಿರೀಕ್ಷೆ ಬರೀ ಯಾರಿಗೆ ಈ ನಿರೀಕ್ಷೆ. ಹೌದು, ಯೇಸು ಕ್ರಿಸ್ತನು ಆ ಟ್ರಿಬ್ಯುಲೇಷನ್ ಪ್ರಾರಂಭ ಮಾಡೋ ಮೊದಲು ತನ್ನನ್ನು ತೆಗೆದುಕೊಂಡು ಹೋಗಿ ಬರ್ತ ಮಾಡಿ ನಿರೀಕ್ಷಿಸಲು ಪ್ರತಿಯೊಬ್ಬರು ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಪರಿಶುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರು ಮಾತ್ರ ಆ ರ್ಯಾಪ್ಚರ್ನಲ್ಲಿ, ಆ ಪ್ರತ್ಯಕ್ಷತೆಯಲ್ಲಿ, ಆ ಟ್ರಿಬ್ಯುಲೇಷನ್ ಪ್ರೇಯರ್ ಪ್ರಾರಂಭ ಮಾಡೋಕ್ಕಂತೂ ಮೊದಲು ಪರಲೋಕಕ್ಕೆ ಅವರು ಹೋಗ್ತಾರೆ. ಒಂದು ವೇಳೆ ಯೇಸು ಸತ್ತವರಾಗದೆ ಮೊದಲು ಎದ್ದು ಬರ್ತಾರೆ. ಜೀವನದಲ್ಲಿದ್ದರೆ ಮೇಘವಾನಾಗಿ ಅವರು ಒಯ್ಯಲ್ಪಡುತ್ತಾರೆ. ಒಂದು ವೇಳೆ ನೀವು ಪರಿಶುದ್ಧರಾಗಿ ಜೀವನ ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಆದಿತ್ಯರ ಸಭೆಗೆ ನೀವು ನಂಬಿಕಸ್ಥರಾಗುವುದಿಲ್ಲ, ಯೇಸು ಕ್ರಿಸ್ತನ ವಾಕ್ಯನ ಓದುವುದಿಲ್ಲ ಅಥವಾ ಧ್ಯಾನ ಮಾಡುವುದಿಲ್ಲ ಪ್ರೇರೆ, ಅಂಥವ್ರು ಈ ರ್ಯಾಪ್ಚರ್ನೇ ಪಾಲುಗಾರರಾಗುವುದಿಲ್ಲ ಪ್ರೇರೆ. ಆಗ ನೀವು 7 ವರ್ಷ ಸಂಕಟ ಹೋಗಿಕೊಂಡು ಆ ಕಷ್ಟಗಳು, ಆ ಹಿಂಸೆಗಳು, ನಾನಾ ರೀತಿಯ ಬರಗಾಲ, ತುಂಬ ರೀತಿಯ ಕಷ್ಟಗಳು, ತುಂಬ ರೀತಿಯ ಕಷ್ಟಗಳು, ಆ ಕಷ್ಟಗಳು ಹೋಗಿ ಅಲ್ಲಿ ನೀವು ರಕ್ತ ಸಾಕ್ಷಿಗೆ ಕೆಲವು ರಕ್ತ ಸಾಕ್ಷಿ ಆ ನಂತರ ಅಲ್ಲಿ 3ನೇ ರ್ಯಾಪ್ಚರ್ ಉಂಟು ಪ್ರೇರೆ. ಅಷ್ಟು ತನಕ 7 ವರ್ಷ ಕಷ್ಟ ತಾಳಬೇಕು. ಅದಕ್ಕೆ ದೇವರು ಪ್ರೇರೆ ಇವತ್ತು ಈ ಮಾಧ್ಯಮ ನಿಮ್ಮ ಹತ್ರ ಮಾತನಾಡ್ತಾನೆ. ಪವಿತ್ರಾತ್ಮನು ಸಭೆಗೆ ಇವತ್ತು ದೇವರಾತ್ಮ ಈ ಮಾಧ್ಯಮದ ಮಕ್ಕಳ ಹತ್ರ ಮಾತನಾಡ್ತಾನೆ. ನೀವು ಕೇಳಿ ಇದಕ್ಕೆ ವಿಧರಾಗಿ ನೋಡಿದರೆ ನೀವು ಜಯವನ್ನು ಹೊಂದುತ್ತೀರಿ. ಅಷ್ಟು ಈ ರಕ್ತ ಪಾಲುರಾಗ್ತೀರಿ ಮತ್ತು ನೀವು ಧನ್ಯರಾಗ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದರ್ಭದಲ್ಲಿ ಉತ್ತೇಜನ ಆಗೋದರೆ ನಿಮ್ಮ ಅಭಿವೃದ್ಧಿ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮ ನಿನ್ನ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಮುಖಾಂತರ ನಿನ್ನ ಮಾತ್ರ ಎಲ್ಲ ನಿನ್ನ ವಾಕ್ಯಗಳು ಕೇಳಿ ಇನ್ನ ಮಕ್ಕಳು ಆ ನಿನ್ನ ರ್ಯಾಪ್ಚರ್ಗೋಸ್ಕರವಾಗಿ ಆ ಯೇಸು ಕ್ರಿಸ್ತ ಪ್ರತ್ಯಕ್ಷತೆಗೆ ಅವ್ರು ಸಿದ್ಧರಾಗುವಂತೆ ಪ್ರತಿಯೊಬ್ಬರನ್ನ ಕೃಪೆಯನ್ನು ದಯಪಾಲಿಸು. ಪ್ರತಿಯೊಬ್ಬರಿಗೆ ಆ ವಾಕ್ಯ ಓದೋದಕ್ಕೆ ಪ್ರಾರ್ಥನೆ ಮಾಡ್ತೇವೆ. ನಿನ್ನ ಸಭೆಗೆ ನಂಬಿಕಸ್ಥರಾಗಿ ಬರುವಂತೆ ಪರಿಸರ ಜೀವನ ಕೃಪೆ ಕೊಟ್ಟು ಪ್ರತಿಯೊಬ್ಬರು ಆ ರ್ಯಾಪ್ಚರ್ನಲ್ಲಿ ಆ ಮೊದಲ ಪಾಲು ಹಾಕ್ಕೊಂಡು ಆ ಪರಲೋಕದ ಭಾಗ್ಯವನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರಿಗೆ ಕೃಪೆಯನ್ನು ಕೊಡಬೇಕು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂಧ್ಯಕ್ಕಲು ಪ್ರತಿಯೊಬ್ಬ ಸಂಘದಲ್ಲಿ ಇರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.